ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಲೆಟ್ಸ್ ಲರ್ನ್. ನಾವು ಇಂಡಿಯನ್ಸು ಲೈಫಲ್ಲಿ ಆದಷ್ಟು ಬೇಗ ಸೆಟ್ಲ್ ಆಗಬೇಕು ಅಂತ ಅಂದ್ಕೋತೀವಿ. ನಮ್ಮ ಪೇರೆಂಟ್ಸು ಆದಷ್ಟು ಬೇಗ ಮಕ್ಕಳನ್ನ ಸೆಟ್ಲ್ ಮಾಡಿದ್ರೆ ಸಾಕು, ಬೇಗ ಮದುವೆ ಆದರೆ ಸಾಕು ಅಂತ ಅನ್ಕೋತಿರ್ತಾರೆ. ಇದು ಪ್ರೀವಿಯಸ್ ಜನ್ರೇಷನ್ಗಳಿಗೆ ಅಥವಾ ಪ್ರೀವಿಯಸ್ ಇಯರ್ಗಳಲ್ಲಿ ಅದೊಂದು ರೀತಿ ಸೂಟ್ ಆಗ್ತಾ ಇತ್ತು, 70s, 80s, 90s ತನಕ. ಬಟ್ ಈಗ ಇಂಡಿಯಾ ಡೆವಲಪ್ ಆಗ್ತಾ ಇದೆ. ಅದೇ ರೀತಿ ಸಿಕ್ಕಾಪಟ್ಟೆ ಆಪರ್ಚುನಿಟೀಸು ಇದೆ ನಮಗೆ ಗ್ರೋ ಆಗಲಿಕ್ಕೆ, ಇಂಡಿವಿಜುವಲ್ ಪರ್ಸ್ನಾಲಿಟಿನ ಡೆವಲಪ್ ಮಾಡ್ಕೊಳ್ಳಿಕ್ಕೆ, ಗ್ರೋ ಆಗಲಿಕ್ಕೆ, ಸಕ್ಸಸ್ ಆಗಲಿಕ್ಕೆ, ರಿಚ್ ಆಗಲಿಕ್ಕೆ. ಸೊ ಯಂಗ್ಸ್ಟರ್ಸು ಹೇಗೆ ಯೋಚನೆ ಮಾಡಬೇಕು ಅಂತಂದರೆ, ಸೆಟ್ಲ್ ಆಗೋದು 1 or 2 years ಲೇಟ್ ಆದರೂ ಪರವಾಗಿಲ್ಲ, ಒಳ್ಳೆ ಕರಿಯರ್ನ ಚೂಸ್ ಮಾಡ್ಕೊಳ್ಳೋಣ, ಒಳ್ಳೆ ಡಿಮ್ಯಾಂಡ್ ಇರುವಂಥ ಕರಿಯರ್ನ ಚೂಸ್ ಮಾಡ್ಕೊಳ್ಳೋಣ ಅನ್ನೋ ರೀತಿಯಲ್ಲಿ ಯೋಚನೆ ಮಾಡಬೇಕು. ಅದೇ ರೀತಿ ಪೇರೆಂಟ್ಸೂ ಅವರ ಯೋಚನೆಗಳು ಇಷ್ಟು ವರ್ಷಗಳಿಂದ ಏನಿತ್ತು ಅದನ್ನು ಸ್ವಲ್ಪ ಚೇಂಜ್ ಮಾಡಿಕೊಂಡು, ಅಟ್ ಪ್ರೆಸೆಂಟ್ ಇಂಡಿಯಾ ಯಾವ ಕಂಡೀಷನಲ್ಲಿದೆ, ನಮ್ಮದು ಡೆವಲಪ್ ಆಗ್ತಾ ಇದೆ ಕಂಟ್ರಿ, ಅದೇ ರೀತಿ ಆಪರ್ಚುನಿಟೀಸೂ ಸಿಕ್ಕಾಪಟ್ಟೆ ಕ್ರಿಯೇಟ್ ಆಗ್ತಾ ಇದ್ದಾವೆ. ಸೊ ಇವುಗಳನ್ನೆಲ್ಲ ಯೋಚನೆ ಮಾಡಿಕೊಂಡು ಆದಷ್ಟು ನೀವು ಚೂಸ್ ಮಾಡ್ಕೊಳ್ಳೋವಂಥ ಡಿಗ್ರಿ ಆಗಿರ್ಬೋದು, ಅಥವಾ ಕರಿಯರ್ ಆಗಿರ್ಬೋದು, ಅಥವಾ ಬಿಸ್ನೆಸ್ ಆಗಿರ್ಬೋದು, ನಿಮ್ಮ ಕೆಪಾಸಿಟಿಗೆ ತಕ್ಕಂಗೆ, ನಿಮ್ಮ ಇಂಟ್ರೆಸ್ಟಿಗೆ ತಕ್ಕಂಗೆ ಚೂಸ್ ಮಾಡಿಕೊಂಡು ಸೆಟ್ಲ್ ಆಗೋದಕ್ಕೆ ಇದು ರೈಟ್ ಟೈಮು. ಆದಷ್ಟು ಈ ನಿಟ್ಟಿನಲ್ಲಿ ಯೋಚನೆ ಮಾಡಿ ನಿಮ್ಮ ಕರಿಯರ್ನ, ನಿಮ್ಮ ಬಿಸ್ನೆಸ್ನ, ಅಥವಾ ನೀವು ಓದಬೇಕು ಅಂತಿರೋ ಡಿಗ್ರಿನ ಚೂಸ್ ಮಾಡ್ಕೊಳ್ಳಿ. ನೀವು ಅಂದ್ಕೊಂಡಿದ್ದಕ್ಕಿಂತ ಚೆನ್ನಾಗಿ ಸಕ್ಸಸ್ ಆಗ್ಬೋದು. ಇನ್ನೊಂದು ಟಾಪಿಕ್ ಜೊತೆಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು.